ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಶ್ರೀ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಮೈಸೂರಿನಲ್ಲಿಂದು ಆಯೋಜಿಸಲಾಗಿದ್ದ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಡಾ ತಿಮ್ಮಯ್ಯ ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಸಿಎನ್ ಮಂಜೇಗೌಡ, ಆರ್ ರಘು ಕೌಟಿಲ್ಯ, ಸವಿತಾ ಸಮಾಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುತ್ತುರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಡಾ ತಿಮ್ಮಯ್ಯ ಶಿವಶರಣ ಹಡಪದ ಅಪ್ಪಣ್ಣನವರ ಸರಳತೆ ಹಾಗೂ ಕಾಯಕ ನಿಷ್ಠೆ ಶ್ಲಾಘನೀಯ ಎಂದು ಹೇಳಿದರು. ಬಡಗಿ ಕುಂಬಾರ ಅಡಿಕೆ ಮನೆಗೆ ಮಾಡ್ತಾನೆ, ನೇಕಾರ ಬಟ್ಟೆ ಇವರೆಲ್ಲೂ ಕೂಡ ಕಾಯಕ ಸಮಾಜದಲ್ಲಿ ಇರ್ತಕ್ಕಂಥವ್ರು ಮತ್ತು ಈ ಒಂದು ಮನುಷ್ಯ ಕುಲ ಉಳಿದು ಬೇಯಬೇಕಾದ್ರೆ ಈ ಕಾಯಕ ಸಮಾಜಗಳೇ. ಸಿಎನ್ ಮಂಜೇಗೌಡ ಹಡಪದ ಅಪ್ಪಣ್ಣನವರು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಇಡೀ ಸಮಾಜವನ್ನು ಜಾಗೃತಗೊಳಿಸುವ ಸ್ಪಷ್ಟ ಚಿಂತನೆ ಹೊಂದಿದ್ದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಅವಾಗ ನೆಟ್ಟು ಬಸ್ಸೇ ಇರಲಿಲ್ಲ. ನಮ್ಮ ತಾಯಿ ಕಾಲದಲ್ಲಿ ನಮ್ಮ ತಾಯಿ ಹೇಳ್ತಾರೆ ಮರಳ ಮೇಲೆ ಬರೆಸ್ತಾ ಇದ್ರು ಕೈ ಇಟ್ಕೊಂಡು ಅಂತೀವಿ. ಯುವ ಕಾಲದಲ್ಲಿ ಹೇಗಿತ್ತು ಸಮಾಜ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಇದನ್ನು ಸಾಧಿಸಿದ್ದೇನೆಂದ್ರೆ ಆರ್ ರಘು ಕೌಟಿಲ್ಯ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ನಂತರ ವಚನ ಸಾಹಿತ್ಯ ಮತ್ತು ಶರಣರನ್ನು ರಕ್ಷಿಸುವಲ್ಲಿ ಅಪ್ಪಣ್ಣನವರು ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದರು. ನೇಕಾರ ಒಕ್ಕೂಟ ಅಂತೇಳಿ ಅದರಲ್ಲಿ ದೇವಾಂಗ ಇರಬಹುದು, ಪದ್ಮಶಾಲಿ ಇರಬಹುದು, ಮತ್ತೆ ಕುರುವಿನ ಶಕ್ತಿ, ತೊಗಟವೀರ, ಇಂಥ ಅನೇಕ ಸಮುದಾಯಗಳೆಲ್ಲ ಸೇರಿ ಇವತ್ತು ಅತ್ಯಂತ ಸಮನ್ವಯತೆಯಿಂದ ಒಗ್ಗಟ್ಟಿನಿದ್ದಾರೆ ನನಗೆ ತಿಳಿದು.